ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂವಿಧಾನದ ಟಾಪಿಕ್ ಬಂದು ನಾವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೀವೆಲ್ಲರೂ ಸಹ ಓದಿದಿರ ಆಲ್ರೆಡಿ. ಈ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡುವಂತಹ ಸಂವಿಧಾನದ ಭಾಗ ಯಾವುದು ಅಂತ ಪ್ರಶ್ನೆ ಆಗಿದೆ. ಅದು ಭಾಗ 11 ಆಗಿರುತ್ತೆ ಸ್ನೇಹಿತರೆ. ಇದರ ವಿಧಿಗಳು ಅಂತ ಬಂದಾಗ 245ರಿಂದ 263ರವರೆಗೆ ನಮಗೆ ತಿಳಿಸ್ಕೊಡುತ್ತೆ. ಏನಿದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ಅಂದರೆ ನಮಗೆ ಈ ಕೇಂದ್ರ ಮತ್ತು ರಾಜ್ಯಗಳು ಕೆಲವೊಂದು ಬಾರಿ ಕೇವಲ ರಾಜ್ಯದಲ್ಲಿ ಏನಾದರೂ ಒಂದು ಮಸೂದೆಯನ್ನು ಜಾರಿಗೆ ತರಬೇಕಂದ್ರೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚೇಂಜಸ್ ಮಾಡಬೇಕಂತ ಬಂದಾಗ ನಾವು ಧೈರ್ಯವಾಗಿ ನಮಗೆ ಕೊಟ್ಟಿರುವಂತಹ ಅಂಶಗಳಲ್ಲಿ ಮಾತ್ರ ಚೇಂಜಸ್ ಮಾಡ್ಬೋದು. ಬಟ್ ಕೆಲವೊಂದು ವಿಷಯಗಳಲ್ಲಿ ನಾವು ಕೇಂದ್ರ ಸರ್ಕಾರದ ಸಲಹೆಯನ್ನು ಸಹ ಕೇಳಬೇಕಾಗುತ್ತೆ. ಅವರು ಒಪ್ಪಿಗೆಯನ್ನು ಸಹ ಕೆಲವೊಮ್ಮೆ ನೀಡಬೇಕಾಗುತ್ತೆ ಸ್ನೇಹಿತರೆ. ಅಂಥದ್ರಲ್ಲಿ ನಮಗೆ ಈ ಒಂದು 1935ರ ಕಾಯ್ದೆ ಅಂತ ಓದಿದಿರಲ್ಲ. 1935ರ ಕಾಯ್ದೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ ಎಂಬ ಪದವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಇಂಪಾರ್ಟೆಂಟು. ಓಕೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಈ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಅಂತ ಬಂದಾಗ ಎಷ್ಟು ಪಟ್ಟಿಗಳನ್ನಾಗಿ ಅಂದರೆ ಸಂವಿಧಾನದಲ್ಲಿ ವಿಷಯಗಳು ತುಂಬ ಇದೆ, ಅವುಗಳನ್ನು 3 ಪಟ್ಟಿಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ. ಆ 3 ಪಟ್ಟಿಗಳ ಬಗ್ಗೆ ತಿಳಿಸಿಕೊಡುವಂತಹ ಸಂವಿಧಾನದ ಅನುಸೂಚಿ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. 7ನೇ ಅನುಸೂಚಿ ಆಗಿರುತ್ತೆ. ಎಕ್ಸಾಮಲ್ಲಿ ಕೇಳಿದ್ದಾನೆ ನಿಮಗೆ 3 ಪಟ್ಟಿಗಳ ಬಗ್ಗೆ ತಿಳಿಸಿಕೊಡುವ ಸಂವಿಧಾನದ ಅನುಸೂಚಿ ಅಂತಲೂ ಕೇಳ್ಬೋದು, ಅಥವಾ ಕೇಂದ್ರ ರಾಜ್ಯಗಳ ನಡುವೆ ಸಂಬಂಧ ಹೊಂದಿರುವಂತಹ ಅನುಸೂಚಿ ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಅದು 7ನೇ ಅನುಸೂಚಿ ಆಗಿರ್ತದೆ ಸ್ನೇಹಿತರೆ. ಕೇಂದ್ರ ಪಟ್ಟಿ ಮತ್ತು ಮೂಲ ಸಂವಿಧಾನದಲ್ಲಿ ಎಷ್ಟಿದ್ದು ಕೇಂದ್ರ ಪಟ್ಟಿಯಲ್ಲಿ ವಿಷಯಗಳು ಅಂದರೆ ವಿಷಯಗಳಂತ ಬರ್ತವೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲು ಈ ವಿದೇಶಾಂಗ ವ್ಯವಹಾರದ ಬಗ್ಗೆ ಅಧಿಕಾರ ಯಾರಿಗಿರುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಅದೇ ನಮಗೆ ಪೊಲೀಸ್ ಆಗಿರ್ಬೋದು, ಸ್ಥಳೀಯ ಸರ್ಕಾರ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಇಂಥದ್ರಲ್ಲೆಲ್ಲ ಒಂದು ಕಾನೂನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಇನ್ನು ಎರಡೂ ಸೇರಿ ಮಾಡುವಂಥದ್ದು ಕೆಲವೊಂದು ವಿಷಯಗಳಿದೆ. ಫಾರ್ ಎಕ್ಸಾಂಪಲ್ ಅರಣ್ಯ ಆಗಿರ್ಬೋದು, ಮತ್ತು ವಿದ್ಯುತ್ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಮತ್ತು ಮದುವೆ ಬಗ್ಗೆ, ಶಿಕ್ಷಣ, ಇವುಗಳೆಲ್ಲನೂ ಸಹ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿ ಒಂದು ಕಾನೂನನ್ನು ಮಾಡುವಂಥ ಅಧಿಕಾರಗಳು ಇರ್ತವೆ ಸ್ನೇಹಿತರೆ. ಹಾಗಾದರೆ ಪ್ರಸ್ತುತ ನಮಗೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿರುವಂಥ ವಿಷಯವಾಗಿದೆ ಅಥವಾ ವಾಗಿಲ್ಲ. ಅದೇ ಥರ ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿನೂ ಸಹ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದು ಎಲ್ಲ ಪುಸ್ತಕಗಳು ಸಹ ಕೊಟ್ಟಿರ್ತಾರೆ. ನಾನು ಸಹ ನಿಮಗೆ ಫೋಟೋವನ್ನು ಕಳಿಸ್ತೀನಿ ಸ್ನೇಹಿತರೆ. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಈ ರೈಲ್ವೆ ಇದು ಯಾವ ಪಟ್ಟಿಯಲ್ಲಿ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ಮನರಂಜನೆ ಅಥವಾ ಕ್ರೀಡೆ ಆಗಿರ್ಬೋದು, ಅಥವಾ ಸಾರ್ವಜನಿಕ ನೈರ್ಮಲ್ಯ ಅಥವಾ ಸಿನಿಮಾ ಆಗಿರ್ಬೋದು, ಇವೆಲ್ಲ ಯಾವ ಪಟ್ಟಿಯಲ್ಲಿ ಕಂಡುಬರ್ತವೆ ರಾಜ್ಯ ಪಟ್ಟಿಯಲ್ಲಿ. ಅದೇ ಥರ ಜನನ ಮರಣ ನೋಂದಣಿ ಆಗಿರ್ಬೋದು, ಅರಣ್ಯ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ, ಮತ್ತು ಕುಟುಂಬ ಯೋಜನೆ, ಮತ್ತು ವಿಚ್ಛೇದನ, ಶಿಕ್ಷಣ ತುಂಬ ಬಾರಿ ಪ್ರಶ್ನೆ ಆಗಿದೆ. ಇವೆಲ್ಲನೂ ಯಾವ ಪಟ್ಟಿಯಲ್ಲಿ ಬರ್ತವೆ ಅಂತ ಪ್ರಶ್ನೆ ಕೇಳ್ತಾನೆ, ಸಮವರ್ತಿ ಪಟ್ಟಿಯಲ್ಲಿ ಸ್ನೇಹಿತರೆ. ಅದೇ ಥರ ನಮಗೆ ಇಷ್ಟು ಅಂಶಗಳನ್ನು ಸಹ ತುಂಬ ಕಂಠಪಾಠ ಮಾಡುವಂಥದ್ದಿದೆ. ಹಾಗಾಗಿ ಈ ಟಾಪಿಕನ್ನು ಇವತ್ತು ಇಷ್ಟೇ ಹೇಳ್ತಾ ಇದ್ದೀನಿ. ಪೊಲಿಟಿ ಅಂತ ಬಂದಾಗ ನೀವೆಲ್ಲನೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಕೇವಲ ನಾನು ಹೇಳಿದ್ದು ಸ್ವಲ್ಪ ಅಷ್ಟೇ, ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ. ಬಟ್ ಅವ್ರು ಯಾವ್ದು ಬೇಕಾದರೂ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ತುಂಬ ಬಾರಿ ಕೇಳಿರುವಂಥ ಸಹ ಇಲ್ಲಿ ಜಾಸ್ತಿ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ. ಯಾಕಂದರೆ ಈ ಕೇಂದ್ರ ಪಟ್ಟಿ ಅಂತ ಬಂದಾಗ ಪ್ರಸ್ತುತ 100 ವಿಷಯಗಳಿದೆ, 100ನೂ ಓದೋಕ್ಕಾಗಲ್ಲ. ರಾಜ್ಯ ಪಟ್ಟಿ ಅಂತ ಬಂದಾಗ 61 ವಿಷಯಗಳಿದೆ. ಸಮವರ್ತಿ ಪಟ್ಟಿ ಅಂತ ಬಂದಾಗ 52 ವಿಷಯಗಳಿದೆ ಸ್ನೇಹಿತರೆ. ಮುಂಚೆ ಮೂಲ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ 97 ಇತ್ತು, ರಾಜ್ಯ ಪಟ್ಟಿ 66 ಇತ್ತು, ಸಮವರ್ತಿ ಪಟ್ಟಿ 47 ಇತ್ತು. ಬಟ್ ಒಂದು ಸಲ ತಿದ್ದುಪಡಿ ಮಾಡ್ತಾರೆ. ಇದಕ್ಕೆ ಒಮ್ಮೆ ತಿದ್ದುಪಡಿ ಮಾಡಿ, ಎಷ್ಟನೇ ತಿದ್ದುಪಡಿ ಅಂದರೆ 42ನೇ ತಿದ್ದುಪಡಿ. ತುಂಬ ಫೇಮಸ್ ಅಂತ ಹೇಳಿದ್ದೀನಿ, ನಿಮಗೆಲ್ಲರೂ ಸಹ ಓದಿದ್ರ. ತುಂಬ ಅಂಶಗಳನ್ನು 42ನೇ ತಿದ್ದುಪಡಿಯಲ್ಲಿ ಮಾಡಿದ್ದೀವಿ. 1976 42ನೇ ತಿದ್ದುಪಡಿಯಲ್ಲಿ ಈ ರಾಜ್ಯ ಪಟ್ಟಿಯಲ್ಲಿ ಮೂಲ ಸಂವಿಧಾನದಲ್ಲಿ 66 ವಿಷಯ ಇತ್ತು. ಅದು ಪ್ರಸ್ತುತ 61 ವಿಷಯ ಆಗಿದೆ. ಯಾಕಂದರೆ ಅಲ್ಲಿರುವಂತಹ 5 ವಿಷಯಗಳನ್ನು ನಾವು ಸಮವರ್ತಿ ಪಟ್ಟಿಗೆ ಸೇರಿಸಿದ್ದೇವೆ. ಆ 5 ವಿಷಯಗಳು ಯಾವುವು ಅಂತಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಶಿಕ್ಷಣ, ಆರೋಗ್ಯ, ತೂಕ ಮತ್ತು ಅಳತೆ, ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆಗಳಾಗಿರುತ್ತೆ, ಮತ್ತು ನ್ಯಾಯಾಂಗ ಆಡಳಿತ ಅಥವಾ ಅಧೀನ ನ್ಯಾಯಾಲಯಗಳಂತ ಅದನ್ನು ಕರಿತೀವಿ. 5 ಅಂಶಗಳನ್ನು ಅಷ್ಟೇ ನಮಗೆ 42ನೇ ತಿದ್ದುಪಡಿ ಮೂಲಕ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾಗಿದೆ ಸ್ನೇಹಿತರೆ. ಈ ಅಂಶನೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ 42ನೇ ತಿದ್ದುಪಡಿ ಮೂಲಕ ಈ ಕೆಳಗಿನ ಯಾವ ವಿಷಯಗಳನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು ಅಂತ ಹೇಳ್ಬಿಟ್ಟು 1 2 3 4 5 6 ಅಂತ ಕೊಟ್ಬಿಟ್ಟು 1 ಸರಿ, 2 ಸರಿ, 3 ಸರಿ, 4 ಸರಿ ಈ ಥರ ಆಪ್ಷನ್ಗಳನ್ನು ನಿಮಗೆ ಕೊಡ್ತಾ ಬರ್ತಾರೆ. ತುಂಬ ಕೇರ್ಫುಲ್ಲಾಗಿ ಅದನ್ನು ನೀವು ಓದಿರಬೇಕಾಗುತ್ತೆ. ಹಾಗಾದರೆ ಕೇಂದ್ರ ಪಟ್ಟಿ ಅಂತ ಬಂದಾಗ ಈ ವಿಷಯಗಳ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಕೇಳ್ತಾನೆ, ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯ ಪಟ್ಟಿ ಅಂತ ಬರುತ್ತೆ, ಈ ವಿಷಯಗಳ ಮೇಲೆ ಕಾನೂನು ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗಿರುತ್ತೆ. ಸಮವರ್ತಿ ಪಟ್ಟಿ ಅಂತ ಬಂದಾಗ ಈ ವಿಷಯಗಳ ಮೇಲಿನ ಕಾನೂನು ಮಾಡುವಂಥ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇಬ್ಬರಿಗೂ ಸಹ ಇರ್ತದೆ ಸ್ನೇಹಿತರೆ. ಈ ವಿಷಯಗಳಿಗೆ, ಸಮವರ್ತಿ ಪಟ್ಟಿ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ರಾಜ್ಯ ಸರ್ಕಾರಗಳು ರೂಪಿಸುವ ಕಾಯ್ದೆಗಳ ನಡುವೆ ಘರ್ಷಣೆ ಉಂಟಾದರೆ ಅಲ್ಲಿ ಕೇಂದ್ರ ಸರ್ಕಾರದ ಕಾಯ್ದೆಯೇ ಮೇಲುಗೈ ಸಾಧಿಸುತ್ತದೆ. ಇಫ್ ಇನ್ ಕೇಸು ಅವರಿಬ್ಬರಿಗೆ ಕೇಂದ್ರ ಸರ್ಕಾರ ಏನೋ ಒಂದು ಕಾಯ್ದೆ ಮಾಡಿರುತ್ತೆ, ಅದು ರಾಜ್ಯ ಸರ್ಕಾರಕ್ಕೆ ಇಷ್ಟ ಆಗಲ್ಲ ಅಂದ್ಕೊಳ್ಳಿ, ಬಟ್ ಅದು ಕೇಂದ್ರ ಸರ್ಕಾರನೇ ಗೆಲ್ಲುತ್ತೆ ಸ್ನೇಹಿತರೆ. ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಆಗಿರ್ತದೆ, ಅದು ನೆನಪಲ್ಲಿರಬೇಕು. ಇನ್ನು
248ನೇ ವಿಧಿ ಅಂತ ಬರುತ್ತೆ. ಈ 248ನೇ ವಿಧಿ ಏನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದರೂ ವಿಷಯಗಳ ಮೇಲಿನ 3 ಪಟ್ಟಿಗೆ ಸೇರದೇ ಇದ್ದರೆ ಅಂತಹ ವಿಷಯಗಳ ಮೇಲೆ ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಇದನ್ನು ಕೇಂದ್ರ ಶೇಷಾಧಿಕಾರ ಅಂತ ಕರೀತಾರೆ, ರೆಸಿಡ್ಯೂಯಲ್ ಪವರ್. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ಕೇಂದ್ರ ಶೇಷಾಧಿಕಾರ ಅಂದರೆ ಏನು ಅಂತ. 3 ಪಟ್ಟಿಯಲ್ಲಿ ಇಲ್ಲದೆ ಅಂತ ಇರುವಂತಹ ವಿಷಯಗಳ ಮೇಲೆ ಕಾನೂನು ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಅದನ್ನು ನಾವು ಕೇಂದ್ರ ಶೇಷಾಧಿಕಾರ ಅಂತ ಕರಿತೀವಿ. ನಂತರ 249ನೇ ವಿಧಿ, ರಾಷ್ಟ್ರದ ಹಿತದೃಷ್ಟಿಗೆ ಸಂಬಂಧಿಸಿದಂತೆ ರಾಜ್ಯ ಪಟ್ಟಿಯಲ್ಲಿನ ವಿಷಯಕ್ಕೆ ಸಂಸತ್ತು ಕಾನೂನು ರಚನೆ ಮಾಡಬಹುದು. ಈ ರೀತಿ ಮಾಡಿದಂತಹ ಕಾನೂನು 1 ವರ್ಷದ ಅವಧಿಯವರೆಗೆ ಮಾತ್ರ ಜಾರಿಯಲ್ಲಿರ್ತದೆ ಸ್ನೇಹಿತರೆ. ಅದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟು. ನಂತರ 253ನೇ ವಿಧಿ. 253ನೇ ವಿಧಿ ಬಂದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರಲು ರಾಜ್ಯ ಪಟ್ಟಿಯಲ್ಲಿನ ವಿಷಯಕ್ಕೆ ಸಂಸತ್ತು ಕಾನೂನು ರಚನೆಯನ್ನು ಮಾಡ್ತಾ ಬರೋದು. ಅಂದರೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರೋದಕ್ಕೋಸ್ಕರ ರಾಜ್ಯ ಪಟ್ಟಿಯಲ್ಲಿ ಏನಾದರೂ ವಿಷಯ ಇದ್ದರೆ ಅದಕ್ಕೆ ಸಂಸತ್ತು ಸಹ ಕಾನೂನು ಮಾಡ್ಬೋದು. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು, ಎಂತಹ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಸತ್ತು ಪವರ್ ಹೊಂದಿದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಈ ಥರ ಅಂಶಗಳನ್ನು ನೀವು ಓದಿದ್ದಲ್ಲಿ ಅಂಥ ಪ್ರಶ್ನೆಗಳಿಗೂ ಸಹ ನೀವು ಈಸಿಯಾಗಿ ಉತ್ತರಿಸ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಇಷ್ಟು ಅಂಶಗಳು ಸಹ ಇಂದಿನ ಬಹುಮುಖ್ಯ ಟಾಪಿಕ್ ಆಗಿರುತ್ತೆ. ಇನ್ನು ಕೇಂದ್ರ ಮತ್ತು ರಾಜ್ಯಗಳು ಸಂಬಂಧಪಟ್ಟಂತೆ ಕೆಲವೊಂದು ಆಯೋಗಗಳು ಬರ್ತವೆ, ತುಂಬ ಬಾರಿ ಪ್ರಶ್ನೆ ಆಗಿದೆ. ಮತ್ತು ನಮಗೆ ಈ ಅಂತಾರಾಜ್ಯ ಮಂಡಳಿ ಅಂತೆಲ್ಲ ಬರುತ್ತೆ, ಕೆಲವೊಂದು ಸಾದಿಲ್ವಾರು ನಿಧಿ, ಸಂಚಿತ ನಿಧಿ ಅಂತೆಲ್ಲ ಮುಂದೆ ಪಾಠಲ್ಲಿ ಬರ್ತವೆ ಸ್ನೇಹಿತರೆ. ಸದ್ಯಕ್ಕೆ ಇಲ್ಲಿ ಕಂಠಪಾಠ ಮಾಡುವಂಥದ್ದು ತುಂಬಾ ಇದೆ. ಕಂಠಪಾಠ ಅನ್ನೋದಕ್ಕಿಂತ ನೀವು ಸಿಂಪಲ್ ಆಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ವಿದೇಶಾಂಗ ವ್ಯವಹಾರ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದಂತ ನೆನಪಲ್ಲಿಟ್ಕೋಬೇಕು. ಇನ್ನು ಬ್ಯಾಂಕಿಂಗ್ ಅಂದರೆ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಇದೆಯಪ್ಪ ಅಂತ ನೆನ್ಪಿಟ್ಕೊತೀವಿ. ಇನ್ನು ರೈಲ್ವೆ ಅಂತ ಬಂದಾಗ ಸೆಂಟ್ರಲ್ ಜಾಬ್ ಅಪ್ಪ ಅಂತ ನೆನ್ಪಿಟ್ಕೊತೀವಿ. ಅಂಚೆ ಕಚೇರಿ ಇವೆಲ್ಲ ಪೋಸ್ಟ್ ಆಫೀಸ್ ಸೆಂಟ್ರಲಲ್ಲೇ ಬರ್ತವೆ. ಈ ಥರ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಬಂದರು ಅಂತ ಬಂದಾಗ ಯಾವುದೇ ಥರ ಸ್ಟೇಟಿಗೆ ಅದಕ್ಕೆ ಪವರ್ ಇರೋದಿಲ್ಲ, ಅದು ಕೇಂದ್ರ ಸರ್ಕಾರದಲ್ಲೇ ಬಂದರುಗಳನ್ನು ಮಾಡಿರ್ತೀವಿ ಟೋಟಲ್ ಅಲ್ವಾ. ಆ ರೀತಿ ನೀವು ಸ್ವಲ್ಪ ಆದಷ್ಟು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ನೇಮಕ ಮಾಡಿದಾರೋ ರಾಷ್ಟ್ರಪತಿಗಳು, ಸೊ ಕೇಂದ್ರದಲ್ಲಿದ್ದಾರೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಕೇಂದ್ರ ಪಿಂಚಣಿ ಅಂತ ಬರುತ್ತೆ. ಇನ್ನು ಜೀವ ವಿಮೆ, LIC ಅಂತ ನೀವೇನೆಲ್ಲ ಇದು ಬರ್ತಿರಲ್ಲ ಇನ್ಸೂರೆನ್ಸು, ಅದನ್ನು ಸಹ ನಮಗೆ ಕೇಂದ್ರ ಪಟ್ಟಿಯಲ್ಲಿ ಕಂಡುಬರ್ತೀನಿ. ಇನ್ನು ರಾಜ್ಯ ಪಟ್ಟಿ ಅಂತ ಬಂದಾಗ ಪೊಲೀಸ್, ನಾವು ಪೊಲೀಸ್ ಆಗ್ತಾ ಇದ್ದೀನಪ್ಪ, ನಾನು ರಾಜ್ಯದಲ್ಲೇ ಇರ್ತೀನಿ ಪೊಲೀಸ್ ಅಂತ. ಬಂದಿಖಾನೆ, ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ ನನ್ನ ಜೈಲಿಗೆ ಹಾಕ್ತಾರಪ್ಪ ಅಂತದ್ದು, ಜೈಲು ಅನ್ನೋದು, ಬಂದಿಖಾನೆ ಅನ್ನೋದು ನಮ್ಮ ರಾಜ್ಯದಲ್ಲೇ ಇದೆ ಅಂತ ನೀವು ನೆನ್ಪಿಟ್ಕೋಬೇಕು. ಇನ್ನು ಮನೋರಂಜನೆ, ನಾನು ನನ್ನ ಸ್ಟೇಟಲ್ಲಿದ್ದೀನಿ, ನನ್ನ ಸ್ಟೇಟಲ್ಲೇ ಮನೋರಂಜನೆ ಮಾಡ್ಕೊಳ್ತೀನಪ್ಪ ಅಂತೇಳಿ ಇಲ್ಲಿ ಇಟ್ಕೋಬೇಕು. ಇನ್ನು ಕೃಷಿ ಅಂತ ಬಂದಾಗ ನಾನು ಕೃಷಿಕ, ನಾನು ನನ್ನ ರಾಜ್ಯದಲ್ಲೇ ನನ್ನ ಡಿಸ್ಟಿಕಲ್ಲೇ ದುಡಿತೀನಿ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯ, ನನಗೇನಾದರೂ ಹುಷಾರಿಲ್ಲ ಅಂದರೆ ನನ್ನ ಪಕ್ಕದ ಹಾಸ್ಪಿಟ್ಲಿಗೆ ಹೋಗ್ಬೋದಲ್ಲ ಅಂತೇಳಿ ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಕ್ರೀಡೆ, ನನಗೇನಾದರೂ ಸ್ಪೋರ್ಟ್ಸ್ ಆಡಬೇಕಂತ ಅನ್ಸಿದ್ರೆ ನನ್ನ ರಾಜ್ಯದಲ್ಲೇ ನಾನು ಆಡ್ತೀನಿ, ಅಂದರೆ ನಮ್ಮೂರಲ್ಲೇ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಟ್ಯಾಕ್ಸ್ ಅಂತ ಬರುತ್ತೆ, ವಾಣಿಜ್ಯ ತೆರಿಗೆ ಅಂತ. ನೀನು ಏನೇ ಪೇ ಮಾಡಿದ್ರು ನಾನು ಇಲ್ಲೇ ಹೋಗಿ ಯಾವುದೋ ಒಂದು ಟ್ಯಾಕ್ಸ್ ಮುಖಾಂತರ GST ಆಫೀಸಲ್ಲಿ ಟ್ಯಾಕ್ಸನ್ನು ಪೇ ಮಾಡ್ತೀನಿ ಅಂತಲೂ ಸಹ ನೆನ್ಪಿಟ್ಕೋಬೇಕು. ಇನ್ನು ನೀರಾವರಿ, ನಮ್ಮ ಹೊಲಕ್ಕೆ ನೀರು ಬಿಡ್ತಾ ಇದ್ದಾರಪ್ಪ ಒಳ್ಳೆಯವರು ನಮ್ಮ ರಾಜ್ಯದವರು ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಓಕೆ, ಇನ್ನು ಮೀನುಗಾರಿಕೆ, ಹಳ್ಳಿಲಿ ಕೆರೆಗಳಲ್ಲೆಲ್ಲ ನೀರು ಬಿಟ್ಬಿಟ್ಟು, ಡ್ಯಾಮ್ಗಳಿಂದ ನೀರೆಲ್ಲ ಬಿಟ್ಬಿಟ್ಟು ಕೆರೆಗಳಲ್ಲಿ ಮೀನುಗಳನ್ನು ಬಿಟ್ಬಿಟ್ಟು ಮೀನುಗಾರಿಕೆ ಮಾಡ್ತಾ ಇರ್ತಾರೆ. ಸೊ ನಾವೇ ಮಾಡ್ತಾ ಇದೀವಿ ಅಂತಲೂ ಸಹ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸಾರ್ವಜನಿಕ ನೈರ್ಮಲ್ಯ ಅಂತ ಬರುತ್ತೆ. ಈ ಸಾರ್ವಜನಿಕ ನೈರ್ಮಲ್ಯ ಅಂದರೆ ನಾವು ಸಾರ್ವಜನಿಕರು ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣ ಚೆನ್ನಾಗಿ ಇಟ್ಕೋಬೇಕು, ನೈರ್ಮಲ್ಯವಾಗಿ ಇಟ್ಕೋಬೇಕಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಸಿನಿಮಾ, ನಾವು ಯಾವುದೇ ಫಿಲಿಮ್ಗೆ ಹೋದ್ರೂ ನಮ್ಮ ತಾಲೂಕಲ್ಲೇ ನೋಡ್ತೀವಿ ಅಥವಾ ಡಿಸ್ಟಿಕಲ್ಲೇ ನೋಡ್ತೀವಿ, ಇಲ್ಲ ಬೆಂಗಳೂರು ಸಿಟಿಯಲ್ಲಿ ನೋಡ್ತಾರೆ ಸ್ನೇಹಿತರೆ. ಆ ಥರ ಸಹ ನೆನ್ಪಿಟ್ಕೋಬೋದಾಗುತ್ತೆ. ಇನ್ನು ಫೈನಲಿ ಸ್ಮಶಾನ, ಎಲ್ಲರೂ ಸಹ ಹೋಗೋದಲ್ಲೇ, ಆ ಸ್ಮಶಾನವೂ ಸಹ ನಾವು ನಮ್ಮಲ್ಲೇ ಇರ್ತೀವಿ ಅಂತಲೂ ಸಹ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಈ ಥರ ಜಾಸ್ತಿ ಕಂಠಪಾಠ ಮಾಡಬೇಕಂತ ವಿಷಯಗಳಲ್ಲಿ ನೀವು ಸ್ಟೋರಿ ರೂಪದಲ್ಲಿ ಓದಲ್ಲಿ ಮಾತ್ರ ನೆನ್ಪುಳಿಯುತ್ತೆ. ಇಲ್ಲಾಂದರೆ 100% ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಈಗ ನೆನ್ಪುಳಿಯುತ್ತೆ ನಿಮಗೆ, ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗ್ತಾ ಬರುತ್ತೆ. ಯಾವುದು ಜಾಸ್ತಿ ನಾನು ಸ್ಟ್ರೆಸ್ಸಾಗಿ ಒತ್ತಿ ಹೇಳಿರ್ತೀನಿ, ಇದು ಇಂಪಾರ್ಟೆಂಟ್, ಇದನ್ನು ಕಂಪಲ್ಸರಿ ಓದಿರ್ಬೇಕು, ಇಲ್ಲಿ ಕನ್ಫ್ಯೂಷನ್ ಆಗ್ತೀರಾ ಅನ್ನೋ ಪಾರ್ಟು ನೀವು ತುಂಬ ಕೇರ್ಫುಲ್ಲಾಗಿ ನಾನು ಹೇಳಿರುವಂತಹ ಟ್ರಿಕ್ ಜೊತೆಗೆ ನಿಮ್ಮದೇ ಆದಂಥ ಒಂದು ಏನಾದರೂ ವಿಶೇಷತೆಯನ್ನು ಕಂಡುಹಿಡ್ಕೊಂಡು ಓದಿದಲ್ಲಿ ಮಾತ್ರ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಲ್ಲ. ಎಲ್ಲರೂ ಸಹ ಓದ್ತೀರಾ, ಪರವಾಗಿಲ್ಲ. ಇನ್ನು ಈಗ ಬೇಸಿಕಾಗಿ ಕಲಿತಾ ಇದ್ದೀರಾ, ಹೋಗ್ತಾ ನಿಮಗೆ ರಿವಿಷನ್ ಟೈಮಲ್ಲಿ ಬೇರೆ ಥರನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ನೆನ್ಪಿಟ್ಕೋಬೇಕು. ಇನ್ನು ನೀವು ಸಮವರ್ತಿ ಪಟ್ಟಿ ಅಂತ ಬಂದಾಗ ಕೇಂದ್ರ ರಾಜ್ಯಕ್ಕೆ 2 ಸಂಬಂಧಪಟ್ಟಿರೋದು. ಈ ವಿಚ್ಛೇದನ, ಮದುವೆ ಅಂತ ಬಂದಾಗ ನಮಗೆ ಯಾಕೆ ಬೇಕಪ್ಪ ಸಹವಾಸ ಅಂತಾರೆ ಕೆಲವರು. ಬೇಡಪ್ಪ, ಮದುವೆ ವಿಚಾರದಲ್ಲಿ ನಾವು ಯಾರು ಇನ್ವಾಲ್ವ್ ಆಗೋದೇ ಬೇಡ, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಮದುವೆ ಆಗಲಿ ಅಂತಾರೆ. ಹಾಗಾದರೆ ಸಮವರ್ತಿ ಪಟ್ಟಿ ಕೇಂದ್ರಕ್ಕೂ ಬರಲ್ಲ, ರಾಜ್ಯಕ್ಕೂ ಬರಲ್ಲ ಅಂತ ನೆನ್ಪಿಟ್ಕೋಬೇಕು. ಇನ್ನು ಜನನ ಮರಣ ಅಂತ ಬಂದಾಗಲೂ ಅಷ್ಟೇ ಸಪ್ರೇಟ್ ಆಗಿದೆಯಪ್ಪ, ಯಾಕೆ ಬೇಕು ಜನನ ಅವ್ರ ಮರಣ ಆ ಥರ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಶಿಕ್ಷಣ, ಈ ಕೆಲವರು ಆ ಕಾಲೇಜಿಗೆ ಸೇರ್ಕೋ, ಈ ಕಾಲೇಜಿಗೆ ಸೇರ್ಕೋ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಬೇಕು, ಮತ್ತೆ ಮುಂದೆ ಅವ್ರು ಏನಾದರೂ ಓದಿಲ್ಲ ಅಂದರೆ, ಆ ಕಾಲೇಜಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ ಅಂದರೆ ಯಾಕೆ ಬೇಕು ಅಂತೇಳಿ ಸೈಡ್ಗೆ ಹೋಗ್ತಾರಲ್ಲ, ಆ ಥರ ಶಿಕ್ಷಣನೂ ಸಹ ನಮಗೆ ಸಮವರ್ತಿ ಪಟ್ಟಿಲಿ ಬರುತ್ತೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ನಮಗೆ ಅಧೀನ ನ್ಯಾಯಾಲಯಗಳು ಅಂತೆಲ್ಲ ಬರ್ತವೆ. ಅಧೀನ ನ್ಯಾಯಾಲಯಗಳು ಅಂತ ಬಂದಾಗ ನಮಗೆ ನೋಡಿ, ಸುಪ್ರೀಂ ಕೋರ್ಟು, ಹೈಕೋರ್ಟ್ ಅಂತ ಬಂದಾಗ ಕೇಂದ್ರ ಪಟ್ಟಿ, ಅಧೀನ ನ್ಯಾಯಾಲಯಗಳು ಅಂತ ಬರ್ತವೆ. ಆವಾಗ ನಮಗೆ ಕಂಪ್ಲೀಟು
ನಿಮ್ಗೆ ಹೇಳಿದ್ನಲ್ಲ 47ನೇ ತಿದ್ದುಪಡಿ ಮೂಲಕ ಅದನ್ನು ನಾವು ಬೇರೆ ಪಟ್ಟಿಯಿಂದ ಬೇರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದೆ. ಹಾಗಾಗಿ ಅದೊಂದು ಮಾತ್ರ ಸಮವರ್ತಿ ಪಟ್ಟಿಗೆ ಬರುತ್ತೆ ಅಂತ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಓಕೆ, ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಆಡಿಯೋ ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸ್ ಇದ್ದರೂ ಮೆಸೇಜ್ ಮಾಡಿ, ಖಂಡಿತ ರಿಪ್ಲೈ ಕೊಡ್ತೀನಿ. ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಇನ್ನು ಅವ್ರ ಮೆಸೇಜ್ಗಳನ್ನು ನೋಡೋಕ್ಕಾಗಿಲ್ಲ ಸ್ನೇಹಿತರೆ. ಯಾಕಂದರೆ ಗ್ರೂಪಲ್ಲಿ ತುಂಬ ಜನ ಇದ್ದೀರಾ, ಇದೊಂದೇ ಗ್ರೂಪಲ್ಲಿ, ಅದನ್ನು ಬಿಟ್ಟು ಬೇರೆ ಬೇರೆ ಗ್ರೂಪು ಸಹ ಇದೆ. ಅಲ್ಲಿಂದನೂ ಸಹ ನನಗೆ ಮೆಸೇಜನ್ನು ಮಾಡ್ತಾ ಇರ್ತಾರೆ. ನಾನೇ ಸಹ ಎಲ್ಲ ಹ್ಯಾಂಡ್ಲ್ ಮಾಡೋದ್ರಿಂದ ಎಲ್ಲರಿಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಉತ್ತರನೂ ಸಹ ಕೊಡೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ರಿಪ್ಲೈ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. 1 ಆರ್ 2 ಡೇಸಲ್ಲಿ ಎಲ್ರಿಗೂ ಸಹ ನಾನು ನಿಮಗೆ ರಿಪ್ಲೈ ಕೊಡ್ತಾ ಬರ್ತೀನಿ. ಅದಕ್ಕೆ ನೀವು ಸಹ ಅಡ್ಜಸ್ಟ್ ಆಗ್ತಾ ಬಂದರೆ ಸಾಕು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಆಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.